ಪ್ರಮುಖವಾದಂಥ ವಿಚಾರ ಅಂತಾರೆ ನಮ್ಮ ಮೂವರು ಸಹೋದರಿಗಳು ಇಂಚಿಂಚು ಮಾಹಿತಿಯನ್ನ ರಾಮ ಜನ್ಮಭೂಮಿಯಲ್ಲಿ ನಿಂತು ಕೊಡ್ತಿದ್ದಾರೆ. ರಾಮನ ದರ್ಶನಕ್ಕೆ ಹೋಗಬೇಕು ಅಂತಂದ್ರೆ ರಾಮನ ಬಂಟ ಹನುಮನ ದರ್ಶನವನ್ನ ಮೊದಲಿಗೆ ಮಾಡಿಕೊಳ್ಳಲೇಬೇಕು. 6:30ರಿಂದ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಅಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶುರುವಾಗುತ್ತೆ. ನಾವು ಯಾಕೆ ಇವಾಗ ವೆಲ್ಕಮ್ ತಗೊಂಡ್ವಿ ಅಂತಂದ್ರೆ ಬ್ರೇಕ್ ಆದ್ಮೇಲೆ ನಮ್ಮೊಂದಿಗೆ ಹನುಮಾನ್ ಪ್ರತ್ಯಕ್ಷಗೊಂಡಿದ್ದಾರೆ. ಹನುಮಾನ್ ಶಾಕ್ ಆಗಬೇಡಿ, ನಮ್ಮೊಂದಿಗೆ ಹನುಮಾನ್ ಪ್ರತ್ಯಕ್ಷವಾಗಿದ್ದಾರೆ. ನಿಜವಾಗ್ಲೂ ಹನುಮಾನನ್ನ ನಾವು ಕೂಡ ಬೆಳಗ್ಗೆನೆ ದರ್ಶನ ಮಾಡಿಸೋದಕ್ಕೆ ನಮ್ಮ ವೀಕ್ಷಕರಿಗೆ ನಾವು ಕೂಡ ಕಾತುರಾಗಿದ್ದೀವಿ. ಹನುಮಾನ್ ಕೂಡ ಸಿದ್ಧಗೊಂಡಿದ್ದಾರೆ. ನಮ್ಮೊಂದಿಗೆ ಈಗ ಸ್ಟುಡಿಯೋನಲ್ಲೇ ಸಿದ್ಧಗೊಂಡಿದ್ದಾರೆ ಹನುಮಾನು. ನೋಡಿ, ವಿದ್ಮಹೇ ರಾಮ ಭಕ್ತಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್ ಅಂತ ಹೇಳಿ ಶ್ರೀರಾಮಚಂದ್ರನ ಬಂಟ ಹನುಮಾನ್ ಆಂಜನೇಯ ಶ್ರೀರಾಮಚಂದ್ರನ ಶ್ರೀ ರಾಮಾಯಣದ ಈ ಸೀತಾ ಅಪಹರಣದಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶ್ರೀರಾಮನ ಜೊತೆಯಾಗಿದ್ದು ಹನುಮಾನ್ ಈಗ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಪುಣ್ಯದ ಕ್ಷಣವನ್ನ ರಿಪಬ್ಲಿಕ್ ಕನ್ನಡ 1 ತಿಂಗಳಿನಿಂದ ನಿಮ್ಮ ಮುಂದೆ ಕವರೇಜ್ ನೀಡ್ತಾ ಇದೆ. ಈಗ ನಾವು ನಮ್ಮ ರಿಪೋರ್ಟರ್ಗಳು ಸುಮಾರು 5 ಜನ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಆ ಪುಣ್ಯ ಭೂಮಿಯಲ್ಲಿ ನಿಂತು ಅಯೋಧ್ಯೆಯ ಆ ಪುಣ್ಯ ಭೂಮಿಯಲ್ಲಿ ನಿಂತು ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರೆ ಸ್ಟುಡಿಯೋದಲ್ಲಿ ನಮ್ಮ ಜೊತೆಲಿ ರಾಮ ಪರಿವಾರವೇ ಇದೆ. ರಂಜಿತ್, ಏನ್ ಗೊತ್ತಾ, ಇವತ್ತು ನಮ್ಮ ವೀಕ್ಷಕರಿಗೆ ಹನುಮನ ದರ್ಶನವನ್ನ ಮಾಡಿಸಿದೀವಿ. ಹೌದು, ಹನುಮನ ಜೊತೆಯಲ್ಲಿ ಅವರ ತಂಡ ಕೂಡ ರೆಡಿ ಆಗಿದೆ. ಒಂದಷ್ಟು ನಮ್ಮ ವೀಕ್ಷಕರಿಗೆ ಇವತ್ತು ಇಡೀ ದೇಶವೇ ಸಂಭ್ರಮಿಸ್ತಾ ಇದೆ. ರಾಮ ಭಕ್ತರೆಲ್ಲರೂ ಕೂಡ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಇವತ್ತು ಸ್ಟುಡಿಯೋದಲ್ಲಿ ಹನುಮಾನ್ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮೊಂದಿಗೆ. ಸಂಜೆವರೆಗೂ ಕೂಡ ನಮ್ಮೊಂದಿಗೆ ಇರ್ತಾರೆ. ಹನುಮನ ಜೊತೆಯಲ್ಲಿ ಮತ್ತೊಂದು ಟೀಮ್ ಕೂಡ ರೆಡಿ ಆಗಿದೆ. ಆ ಟೀಮ್ ಈಗ ನಿಮ್ಮನ್ನ ಅಂದ್ರೆ ಇವತ್ತು ಯಾಕೆ ಇದೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ 500 ವರ್ಷಗಳ ಹೋರಾಟ, ಆ ಹೋರಾಟಕ್ಕೆ ಸಿಕ್ಕಿರುವಂತ ಜಯ, ಆ ಜಯವನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸ್ಬೇಕು. ಆ ತಂಡ ಈಗ ನಿಮ್ಮನ್ನ ಸಂಭ್ರಮಿಸೋದಕ್ಕೆ ಶುರುವಾಗಿದೆ. ಓವರ್ ಟು ಯು.